ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಡಿಕೆ ಕ್ಯಾಬಿನೆಟ್ನ ಭವಿಷ್ಯ ಇದೆ. ಡಿಕೆ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರ ಫಾರ್ಮುಲಾವೇ ಅಂತಿಮ. ಅವರೇ ಪರ್ಮುಟೇಷನ್, ಕ್ಯಾಲ್ಕುಲೇಷನ್, ಆಲ್ಜಿಬ್ರಾ ಫಾರ್ಮುಲಾ ಎಲ್ಲ ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ದೆಹಲಿಗೆ ಸಿಎಂ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಭಾನುವಾರ ಅಥವಾ ಸೋಮವಾರ ದೆಹಲಿಗೆ ಹೋಗಿ ಅಟ್ಲೀಸ್ಟ್ ಈ ಬಾರಿ ಕೊನೆಯ ಪ್ರಯತ್ನ, ಮುಖ್ಯವಾದ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಕೊನೆಯ ಪ್ರಯತ್ನ ಆಗಿರಲಿ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂದ್ಕೊಳ್ತಿದ್ದಾರೆ. ಅದರರ್ಥ ನೆಕ್ಸ್ಟ್ ಮಿನಿಸ್ಟರ್ ಆಗೋದೇ ನಾವು ಅನ್ನೋ ರೀತಿಯಲ್ಲಿ ಆಲೋಚನೆ. ಗೊತ್ತಿಲ್ಲ, ನಮಗೂ ಮಾಹಿತಿ ಪ್ರಕಾರ ಇನ್ನೂ ಬರ್ಲಿಕ್ಕೆ ಹೇಳಿದಾರಂತೆ ವರಿಷ್ಠರಿಗೆ. ಸ್ಯಾಟರ್ಡೆ ಸಂಡೇ ಸೊ ಆಗ್ಬೋದು. ಅಂದೇ ಫೈನಲ್ ಆದರೆ 2-3 ಸಲ ಆಗ್ಬೋದು. ಅಂದ್ರೆ ಏನಿದ್ರು ಮುಂದಿನ ವಾರ ಹೊಸ ಸಚಿವರ ಮುಹೂರ್ತ. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ, ಅದು ದೇಶಕ್ಕೆ ವಿದ್ಯಾರ್ಥಿಗಳು ಭಾಳ ಮಹತ್ವದಂಥ ಘಟನೆ ನಿನ್ನೆ ನಡೆದ್ರಿಂದ ಸೊ ನಿನ್ನೆ ಚರ್ಚೆ ಮಾಡಲಿಕ್ಕಾಗಿಲ್ಲ. ಸೊ ಬಹುಶಃ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಸ್ಯಾಟರ್ಡೆ ಸಂಡೇ ಬರ್ಬೋದು, ಅವಾಗ ಇತ್ಯರ್ಥ ಆಗ್ತದೆ. ಗೊತ್ತಿಲ್ಲ, ನಾವು ಕೇಳಿದ್ದೀವಿ, ಚರ್ಚೆ ನಡೀತಾ ಅಂತ ಕೇಳಿದ್ದೀವಿ ಪಕ್ಷದಲ್ಲಿ. ಅದೇನಾದರೂ ಅಂತಿಮವಾಗಿ ಅವರೇ ಚರ್ಚೆ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಹೈಕಮಾಂಡ್ನಿಂದ ಕ್ಲಿಯರ್ ಮೆಸೇಜ್ ಅಂತೂ ಇದೆ. ಸಂಪುಟ ನೀವು ಬಯಸ್ದಂಗೆ ಆಗಲ್ಲ, ನಾವು ಬಯಸ್ದಂಗೆ ಮಾಡಬೇಕು. ಸೊ 5-10 ನಿಮಿಷ ಸಮಯದಲ್ಲಿ ಆಗಲ್ಲ, ಸುದೀರ್ಘ ಚರ್ಚೆ ಬೇಕು. ಹೀಗಾಗಿ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ. ಡೇಟ್ಸ್ಗಳು ಗೊತ್ತಾಗಿದೆಯಾ? ಟೈಮಿಂಗ್ ಗೊತ್ತಾಗಿದೆಯಾ? ಏನೇನು ಹೇಳ್ತಿದೆ ದೆಹಲಿ ಮೂಲ? ಮಮತಾ, ಯಾವುದೇ ನಿರ್ದಿಷ್ಟವಾದಂಥ ದಿನಾಂಕಗಳು ನಿಗದಿ ಆಗಿಲ್ಲ. ಆದರೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಶನಿವಾರ ಅಥವಾ ಭಾನುವಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಶನಿವಾರ KC ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವಾಗ ದೆಹಲಿಗೆ ವಾಪಸ್ ಬರಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಸೊ ಅದರ ಆಧಾರದ ಮೇಲೆ ಭಾನುವಾರ ಅಥವಾ ಸೋಮವಾರ ರಾಜ್ಯ ನಾಯಕರು ಮತ್ತೆ ದೆಹಲಿಗೆ ಬರುವಂತಹ ನಿರೀಕ್ಷೆಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಈಗಾಗಲೇ 2 ಬಾರಿ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿರುವಂಥದ್ದು. ಬಹುತೇಕ ನಿನ್ನೆ ಸಂಜೆ ಒಳಗಡೆ ಚರ್ಚೆ ಆಗಿ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡಿಬೇಕಾಗಿತ್ತು. ಅದಕ್ಕೆ ಬೇಕಾದಂಥ ಅಗತ್ಯ ತಯಾರಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿಕೊಂಡಿದ್ರು. ಆದರೆ ದೆಹಲಿಯಲ್ಲಿ ನೀಟ್ ವಿಚಾರಕ್ಕೆ ನಡೀತಾ ಇರುವಂತಹ ಸರಣಿ ಪ್ರತಿಭಟನೆಗಳಿಂದಾಗಿ ಹೈಕಮಾಂಡ್ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹೀಗಾಗಿ ಸದ್ಯಕ್ಕೆ ಯಾವುದೇ ಚರ್ಚೆಗಳು ಬೇಡ, ನೀವು ತೆರಳಿರಿ, ಅಗತ್ಯ ಬಿದ್ದಾಗ ನಾವು ಮತ್ತೆ ವಾಪಸ್ ಕರೆಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಮಾತ್ರ ಶೇರ್ ಮಾಡಿಕೊಂಡಿರುವಂಥದ್ದು. ಸೊ ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಯಾವಾಗ, ಸಭೆ ಯಾವಾಗ ಅನ್ನುವಂತಹ ಯಾವುದೇ ನಿರ್ದಿಷ್ಟ ಮಾಹಿತಿಗಳಿಲ್ಲ. ಹೀಗಾಗಿ ಸಚಿವಾಕಾಂಕ್ಷಿಗಳು ಇನ್ನೇನು ಸಚಿವರಾಗೇ ಬಿಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ದೆಹಲಿಯ ಕದವನ್ನು ತಟ್ತಾ ಇದ್ರು. ಅವರು ಮತ್ತೊಮ್ಮೆ ನಿರಾಶೆಯಿಂದ ಬೆಂಗಳೂರಿನತ್ತ ವಾಪಸ್ ಹೋಗಬೇಕಾಗಿದೆ. ಮಮತಾ, ಧನ್ಯವಾದ ಶಬೀರ್.